ರೈತರು ಕೇಳಿದ್ಕೆ ಅದನ್ನ ಕೇಳಿದ್ರು, ನಾವೆಲ್ಲ ಕೇಳಿದ್ದು, ಮೀಡಿಯಾದವರೆಲ್ಲ ಕೇಳಿದ್ದು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಒಂದು ಇಟ್ಸ್ ಎ ನ್ಯಾಚುರಲ್ ಪ್ರೋಸೆಸ್. ಒಂದು ಡಿಪಾರ್ಟ್ಮೆಂಟಿಂದ ಒಂದು IT ರೈಡ್ ಅಂತ ಆದಮೇಲೆ ಎಲ್ರಿಗೂ ನಮಸ್ಕಾರ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಒಂದು ಇಟ್ಸ್ ಎ ನ್ಯಾಚುರಲ್ ಪ್ರೋಸೆಸ್. ಒಂದು ಡಿಪಾರ್ಟ್ಮೆಂಟಿಂದ ಒಂದು IT ರೈಡ್ ಅಂತ ಆದಮೇಲೆ ಅವರು ನಮ್ಮ ಎಲ್ಲ ರೀತಿಯ ಎಂಕ್ವೈರಿಗಳು ಮಾಡ್ತಾರೆ. ಯಾವ ಥರ ಇದೆ, ಏನು, ನಾವು ನಮ್ಮ ಖರ್ಚುಗಳೇನಿರುತ್ತೆ ಅಥವಾ ನಮ್ಮ ಇನ್ಕಮ್ ಏನಿರುತ್ತೆ, ಇದನ್ನೆಲ್ಲ ಅವರು ಬಂದು ಪ್ರಶ್ನೆ ಮಾಡ್ತಾರೆ, ಕೇಳ್ತಾರೆ. ಅದನ್ನು ನಾವು ಉತ್ತರ ಕೊಡಬೇಕು. ಇಟ್ಸ್ ಅ ಪ್ರಾಸೆಸ್. ಇದು ಇವತ್ತಲ್ಲ, ಇನ್ನೂ 2 ವರ್ಷ ನಡೆಯುವಂಥ ಪ್ರಾಸೆಸ್. ಇದನ್ನು ಮೆಂಟಲಿ ಪ್ರಿಪೇರ್ ಆಗಬೇಕು. ಅದನ್ನು ಅವರೇ ನಮ್ಗೆ ಹೇಳಿರುವಂಥದ್ದು. ಅದರ ಮೇಲೆ ನಾನು ಕೆಲವು ಮಾಧ್ಯಮದಲ್ಲಿ ಎಲ್ಲ ನೋಡ್ತಾ ಇದ್ದೆ, ನೀವೆಲ್ಲರೂ ಏನಿದೆ ಅದನ್ನು ತೋರಿಸ್ತಾ ಇದ್ದೀರಾ. ಸ್ಪೆಷಲಿ ಒಬ್ಬರು ಮಾಧ್ಯಮದವರು ಭಾಳ ಅದ್ಭುತವಾಗಿ ತೋರಿಸ್ತಾ ಇದ್ದಾರೆ. ಅದರಲ್ಲಿ ಹೇಳಿರೋ ಪ್ರಕಾರ ನಾನು ಅಟೆಂಡ್ ಮಾಡಬೇಕಾಗಿತ್ತು ನಿನ್ನೆ ಡೇಟ್ಗೆ ಅಂತೆಲ್ಲ ಸುಳ್ಳು ಮಾಹಿತಿಗಳು ಕೊಡಬಾರ್ದು. ನನಗೆ ಕೊಟ್ಟಿದ್ದೆ ಇವತ್ತಿಗೆ, ಆಫೀಸರ್ ನಿನ್ನೆ ಇರಲಿಲ್ಲ. 11ನೇ ತಾರೀಕಿಗೆ ನನಗೆ ಅವರು ಇದು ಮಾಡಬೇಕು ಅಂತ ಕೊಟ್ಟಿದ್ದು. ಸೊ ನಾನು ಇವತ್ತು ಅದಕ್ಕೆ ಬಂದಿದ್ದೀನಿ. ಬಂದು ಅವ್ರನ್ನ ಭೇಟಿ ಮಾಡಿದ್ದೀನಿ. ಇಷ್ಟೊತ್ತು ಅವ್ರು ನನಗೆ ಏನೇನಿದೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು, ಎಲ್ಲ ಡಿಸ್ಕಸ್ ಮಾಡಿದ್ರು. ಯಾವ್ಯಾವ ರೀತಿ ಪ್ರೋಸೆಸ್ ಇರುತ್ತೆ, ಏನಿರುತ್ತೆ ಎಲ್ಲನೂ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ. ಸೊ ಇಟ್ ಈಸ್ ಎ ನ್ಯಾಚುರಲ್ ಪ್ರೋಸೆಸ್. ಆ್ಯಂಡ್ ನನಗೂ ಅರ್ಥ ಆಗುತ್ತೆ, ಎಲ್ರಿಗೂ ಅದ್ರ ಬಗ್ಗೆ ನಿಮಗೆ ಕ್ಯೂರಿಯಾಸಿಟಿ ಇದೆ, ಮಾತಾಡಬೇಕು ಅಂತ. ಬಟ್ ಒಂದು ಮನವಿ ಮಾಡ್ತೀನಿ, ಹೇಗೆ ಎಲ್ಲ ಮಾಧ್ಯಮದವರು ವಿಷಯ ಏನಿದೆ ಅಷ್ಟು ತೋರಿಸ್ತಿದ್ದಾರೋ ಹಂಗೆ ಇರಬೇಕು. ಸರಿ, ಪರ್ಟಿಕ್ಯುಲರ್ಲಿ ನೀವು ಒಂದು ಮಾಧ್ಯಮ ಅಂತಿದ್ದೀರಲ್ಲ, ಆ ಮಾಧ್ಯಮದವ್ರದ್ದು ನಿಮ್ದೇ ಹೆಸರು, ನಿಮ್ದೇ ಫೋಟೋ, ನಿಮ್ದೇ ವಿಜುವಲ್ ಆಗ್ತಿದಾರಲ್ಲ ಸರ್. ನೀವು ಹೇಳಿ ಯಾವ ಮಾಧ್ಯಮ ಅಂತ. ನನಗೆ ಅಷ್ಟು ಚೀಪ್ ಮಟ್ಟಕ್ಕೆ ನಾನು ಹೇಳಿ ಸರ್, ಈಗ ಚೀಪ್ ಪ್ರಶ್ನೆ ಬೇಡ, ಎಲ್ಲ ಮೀಡಿಯಾನು ಒಂದೇ. ಚೀಪ್ ಅನ್ನೋದಲ್ಲ, ಪ್ರಶ್ನೆ ಕೇಳೋ ಸ್ಟೈಲ್ ಅದಿರಬಾರ್ದು ಸರ್. ನಾ ಹೇಳ್ತೀನಿ, ಕೇಳಿ ನಾನು ನಿನಗೆ ಉತ್ತರ ಕೊಡಬೇಕು ಅಂತ ಹೇಳಿಲ್ಲ. ಜರ್ನಲಿಸ್ಟ್ ಆಗಿ ಪ್ರಶ್ನೆ ಜರ್ನಲಿಸ್ಟ್ ಆಗಿ ಕೇಳ್ತಿರಲ್ಲ, ನಾನು ಹೇಳ್ತಾ ಇರೋದು, ನಾನು ಹೇಳ್ತಾ ಇದ್ದೀನಿ, ಜನ ಗೊತ್ತಾಗುತ್ತೆ ಯಾವುದೋ ಒಂದು ಮಾಧ್ಯಮ ಅಂತ. ಯಾವ ಮಾಧ್ಯಮ ಗೊತ್ತು ಬಿಡು, ನೀನ್ ಯಾಕೆ ತಲೆ ಕೆಡಿಸ್ತೀಯಾ? ನಿನ್ ಮಾಧ್ಯಮನ, ನಿನ್ ಮಾಧ್ಯಮನ, ಅದೇ ಮಾಧ್ಯಮನೇ ಸರ್. ಹೆಸರು ಹೇಳಿ, ನೀವು ಹಂಗ್ ಮಾತಾಡಂಗಿದ್ರೆ ಕೇಸ್ ಹಾಕಿ ಸರ್, ಡೆಫಾಮೇಶನ್ ಕೇಸ್ ಹಾಕಿ. 500 ಕೋಟಿಗೆ 1000 ಕೋಟಿ ಡೆಫಾಮೇಶನ್ ಕೇಸ್ ಹಾಕಿ. ಬಟ್ ಇಲ್ಲಿ 10 ಲೋಗೋ ಮುಂದೆ ಒಂದು ಮಾಧ್ಯಮ ಅಂತ ಯಾಕೆ ನಾನು ಹಂಗೆ ಮಾತಾಡ್ತೀನಿ. ಇಫ್ ಯು ಡೋಂಟ್ ವಾಂಟ್ ಟು ಟೆಲಿಕಾಸ್ಟ್ ಹಾಕ್ಬಿಡಿ. ದಿಸ್ ಇಸ್ ನಾಟ್ ಫೇರ್. ಹಿಂಗಲ್ಲ ಸರ್, ಇದು ಒಂದು ಮಾಧ್ಯಮ. ಯಾವ್ದು ಲೋಗೋ ಮುಟ್ಟಿ ಹೇಳಿ ನಿನಗೆ ಯಾಕದು ಸರ್? ಯಾಕೆ ಅಂತಂದ್ರೆ ಎಲ್ಲ ಚಾನಲ್ ಒಂದೇ ಸರ್. ನಾನು ನಿನಗೆ ಆನ್ಸರ್ ಮಾಡಬೇಕು ಅನ್ನೋದು ಏನೂ ಇಲ್ಲ. ಬಟ್ ಯಾಕೆ ಬಂದ್ ಮಾಡ್ತಾ ಇದೀನಿ? ಐ ಆಮ್ ರೆಸ್ಪೆಕ್ಟಿಂಗ್ ಯು ಸರ್. ಸಿಂಪಲ್. ನನಗೇನು ಅವಶ್ಯಕತೆ ಇಲ್ಲ. ನಾನೇನ್ ಹೇಳ್ತೀನಿ, ನನ್ನ ಕೆಲಸ ಮಾಡಕ್ ನಾನು ಬಂದಿದ್ದೀನಿ. ನಾನು ಯಾಕೆ ಹೇಳ್ಬಿಟ್ಟು ಬಂದೆ? ಸಾರ್ವಜನಿಕ ಬದುಕಿನಲ್ಲಿರೋ ನಾನು ಹೌದು ಸಾರ್ವಜನಿಕ ಬದುಕಲ್ಲಿದ್ದೀನಿ. ನಾನು ಏನಾದ್ರೂ ನೀವು ಕೇಳ್ತೀರಾ, ನನ್ನ ಖುಷಿನೂ ನೀವು ಕೇಳ್ತೀರಾ, ನನ್ನ ದುಃಖನೂ ನೀವು ಕೇಳ್ತೀರಾ, ಎಲ್ಲ ನಾನು ಹಂಚ್ಕೋತೀನಿ. ನನ್ನನ್ನ ಹಿಂಗೆ ಮಾತಾಡ್ಬೇಕು ಅಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ. ನಾನು ಹಿಂಗ್ ಮಾತಾಡ್ತೀನಿ, ನಿಮ್ಗೆ ಇಷ್ಟ ಇದ್ರೆ ಅದನ್ನ ಇದು ಮಾಡಿ. ಇಲ್ಲ ಇನ್ನು ನೀವು ಎಡಿಟ್ ಮಾಡ್ತಿರಲ್ಲ, ಸೂಪರ್ ಆಗಿ ಎಡಿಟ್ ಮಾಡಿ, ಅರ್ಧ ಒಂದು ಮಾಧ್ಯಮ, ಒಂದು ಪರ್ಟಿಕ್ಯುಲರ್ ಚಾನೆಲ್ ಮಾತಾಡುತ್ತಿದೆ, ಅದನ್ನ ನಾನು ಹೇಳ್ತಾ ಇದ್ದೀನಿ. ಇದನ್ನ ನೋಡ್ತಿರೋ ಜನರಿಗೆ ಅದು ಗೊತ್ತಿರುತ್ತೆ. ಮಿಕ್ಕಿದವ್ರು ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರು ನೋಡ್ತಿದ್ರು ಗೊತ್ತಿರುತ್ತೆ. ನೀವ್ಯಾಕೆ ತಲೆ ಕೆಡಿಸ್ಕೊತೀರಾ? ಅಲ್ಲ ಸರ್, ಅದು ಸರಿ, ಒಪ್ಕೊಂಡಿದ್ದೀವಿ ನಾವು. ನಿಮ್ಮ ಮದ್ವೆನೂ ಕವರ್ ಮಾಡಿದೀವಿ, ನಿಮ್ಮ ಮನೇಲಿ ನಡೆಯೋ ಒಂದು ಪರ್ಟಿಕ್ಯುಲರ್ ಮಾಧ್ಯಮ ಈ ವಿಷಯದಲ್ಲಿ ಊಹಾಪೋಹಗಳು ಹಬ್ಬಿಸ್ತಾ ಇದೆ. ನನಗೆ ಎಷ್ಟು ಮನೇಲಿ ಅಷ್ಟು ಕೋಟಿ ಹೇಳಿದ್ರಪ್ಪ ಯಾರಾದ್ರು? ಎಷ್ಟು ಕೋಟಿ ಸಿಕ್ತು ಎಷ್ಟು ಮನೇಲಿ ಅಂತ ಹೇಳಿದ್ರ? ಎಷ್ಟು ನನಗೆ ಗೊತ್ತಿಲ್ಲ ಸರ್. ಎಷ್ಟು ಮನೇಲಿ ಅಷ್ಟು ಕೋಟಿ ಸಿಕ್ತು ಹೇಳಿದ್ರಪ್ಪ? ಯಾಕೆ ಬರ್ಬೇಕದು? ಎಷ್ಟು ಈಗ ನಿನ್ನೆ ನ್ಯೂಸು ಅಷ್ಟೇ, ಅವ್ರ ಆಡಿಟ್ರಿಗೆ ಇದಾಗಿದೆಯಂತೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನಾವು ಸಮಾಜದಲ್ಲಿ ಏನೇ ಮಾಡಿದ್ರು ನಿಮ್ಮ ಕಣ್ ತಪ್ಸಂತೂ ಏನೂ ಮಾಡೋಕ್ಕಾಗಲ್ಲ. ಎಲ್ರಿಗೂ ಗೊತ್ತು ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ, ಸಿನಿಮಾ ಮಾಡ್ತಾ ಇದ್ದೀವಿ. ಒಂದು 7-8 ಜನಗಳು ಸೇರಿ ಆಗಿರ್ಬೇಕಾದ್ರೆ ಪ್ರಶ್ನೆಗಳಿರುತ್ತೆ. ಅವ್ರದ್ದೇನು ವ್ಯವಹಾರ, ಅವ್ರ ಜೊತೆ ನಿಮ್ದೇನು ವ್ಯವಹಾರ, ಈ ಪಿಕ್ಚರಲ್ಲಿ ನೀವೇನು ಮಾಡಿದ್ರಿ, ಆ ಪಿಕ್ಚರಲ್ಲಿ ಏನು ಮಾಡಿದ್ರಿ. ಇಟ್ಸ್ ಅ ಪ್ರೋಸೆಸ್. ಅದನ್ನು ಅರ್ಥ ಮಾಡ್ಕೊಳ್ಳೋಣ, ಅದನ್ನೆಲ್ಲರೂ ಮಾಡ್ಕೊಂಡು ಹೋಗೋಣ ಗೌರವಯುತವಾಗಿ. ಇದರಲ್ಲಿ ಪರ್ಸ್ನಲ್ ಎಲ್ಲ ಇಟ್ಕೋಬಾರ್ದು. ನನಗೆ ಯಾರ ಮೇಲೂ ಪರ್ಸ್ನಲ್ ಇಲ್ಲ. ನನಗೆ ನಿಮ್ದೆಲ್ಲ ನೋಡಪ್ಪ, ನನಗೆ ಗೊತ್ತಿಲ್ಲ. ನಾನು ಒಂದು ಹೇಳ್ತಾ ಇದ್ದೀನಿ, ನೀನು ಯಾವ ಚಾನಲ್ ಏನೋ ನನಗೆ ಗೊತ್ತಿಲ್ಲ, ಯಾರು ಯಾವ ಚಾನಲ್ ನನಗೆ ಗೊತ್ತಿಲ್ಲ. ಎಲ್ಲರೂ ನನ್ನ ಇವತ್ತು ನಾವೇನು ನಿಂತಿದ್ದೀವಿ ಅದಕ್ಕೆ ಅವರು ಕಾರಣ ಗೌರವಿಸಿದ್ದಾರೆ. ಬಟ್ ಯಾರೋ ಒಬ್ಬರು ಪರ್ಟಿಕ್ಯುಲರ್ ಆಗಿ ಮಾಡ್ತಾ ಇದ್ದಾರೆ, ಅದು ಯಾರು ಅಂತ ಜನಕ್ಕೆ ಗೊತ್ತು. ಅದನ್ನು ಅವ್ರು ಡಿಸೈಡ್ ಮಾಡ್ಕೊತಾರೆ. ತಲೆ ಕೆಡಿಸ್ಕೋಬೇಡಿ. ನಾನು ಹೇಳ್ತಿಲ್ವಾ, ಎಲ್ಲರೂ ಪ್ರೀತಿಯಿಂದನೇ ನೋಡ್ತಾ ಇದ್ದೀರಾ, ಪ್ರತಿ ಹಂತನೂ ಇದು ಮಾಡ್ತಿದ್ದೀರಾ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಆಡಿಟ್ರು ಮನೆ ಮೇಲೆ ರೇಡ್ ಆಗುತ್ತೆ ಅನ್ನೋದೆಲ್ಲ ಸುಳ್ಳು. ಆಡಿಟ್ರ್ ಆಫೀಸಲ್ಲಿ ಆಡಿಟ್ರಿಗೆ ಏನಾಗಬೇಕು ಅದನ್ನ ಎನ್ಕ್ವೈರಿ ಮಾಡಿದಾರಂತೆ. ನನಗೆ ಗೊತ್ತಿಲ್ಲ. ಎಷ್ಟು ಮೀಟಿಂಗ್ ಬರಲಿಲ್ಲ, ಅವೆಲ್ಲ ಸುಳ್ಳು ಹೇಳಬಾರ್ದು.
ಅರ್ಥ ಮಾಡ್ಕೊಳ್ಳಿ. ಇಲ್ಲೇ ಇದೀನಿ, ಎಲ್ಲೋ ಹೋಗ್ಬಿಡ್ತೀನಿ ನಾನು ಶೂಟಿಂಗ್ ಇದೆ ಅಂತ ಹೇಳಕ್ ಸಾಧ್ಯನಾ? ಇಡೀ ಕರ್ನಾಟಕಕ್ಕೆ ಗೊತ್ತು ನನ್ನ ಶೂಟಿಂಗ್ ಇದೆಯಾ ಇಲ್ವಾ ಅಂತ. ಈಗ ನೋಟಿಸ್ ಆಗಿದ್ದು 11ನೇ ತಾರೀಕಿಗೆ 100% ಇವತ್ತಿಗೆ ನೋಟಿಸ್ ಕೊಟ್ಟಿದ್ರು. ನಾನು ಕಾಲಾವಕಾಶ ಏನಾದ್ರು ಕೇಳಿದ್ರ ಮಧ್ಯದಲ್ಲಿ ಏನಾದ್ರು ವಿಚಾರಣೆಗೆ ಬರ್ಲಿಕ್ಕೆ ಕಾಲಾವಕಾಶ ಇವತ್ತಿನ ನನಗೆ 10ನೇ ತಾರೀಕು ನಾನು ಕೇಳಿದೆ. 8-9 ನನ್ನ ಬರ್ತ್ಡೇ ಇರುತ್ತೆ ಸರ್, ನಾನು ಊರಲ್ಲಿ ಇರಲ್ಲ, ಬರ್ತ್ಡೇ ಸೆಲೆಬ್ರೇಟ್ ಮಾಡಿದೆ. 10ನೇ ತಾರೀಕು ಕೊಡಿ ಅಂತ ಕೇಳಿದೆ. 11ನೇ ತಾರೀಕು ಬನ್ನಿ ಸರ್ ಅಂತ ಹೇಳಿದ್ರು. 11ನೇ ತಾರೀಕು ಇವತ್ತು ನಾನು ಬಂದಿದ್ದೀನಿ. ಟ್ಯಾಕ್ಸ್ ವೈಲೇಷನ್ ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. 40 ಕೋಟಿ ಸಾಲ ಏನಕ್ಕೆ ಕೊಡ್ತಾರೆ? ನನಗೆ 40 ಕೋಟಿ ಸಾಲ ಇದೆಯಾ ಅಂತ ಯಾಕೆ ಕೊಡ್ಬೇಕ್ರಿ? ಊಹಾಪೋಹಗಳಿಗೆಲ್ಲ ಯಾಕೆ ಕೊಡ್ಬೇಕು? ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಜನಕ್ಕೆ ನಾನು ಒಬ್ಬ ರೆಸ್ಪಾನ್ಸಿಬಲ್. ನನಗೆ ನನ್ನ ಪ್ರಕಾರ ಒಂದು 15ರಿಂದ 16 ಲೋನ್ ಇದೆ. 15-16 ಕೋಟಿ ಲೋನ್ ಕೊಡಬೇಕಂದ್ರೆ ನನ್ನ ಇನ್ಕಮ್ ಟ್ಯಾಕ್ಸ್ ಎಷ್ಟಿರಬೇಕು? ಟ್ಯಾಕ್ಸ್ ಕಟ್ಟದೆ ಯಾರು ಲೋನ್ ಕೊಡ್ತಾರ? ಒಬ್ಬ ಕಾಮನ್ ಮ್ಯಾನ್ ಗೊತ್ತಾಗುತ್ತೆ. ಅದೊಂದು ಪಾಯಿಂಟ್ ಯೋಚನೆ ಮಾಡಲಿ ಸಾಕು. ನಾವು ಟ್ಯಾಕ್ಸ್ ಹೆಂಗ್ ಪೇ ಮಾಡ್ತೀವಿ ಅನ್ನೋದು ಗೊತ್ತಾಗುತ್ತೆ. ಇಟ್ಸ್ ಎನ್ ಎಂಕ್ವೈರಿ. ಇಲ್ದಿರೋ ಊಹಾಪೋಹಗಳನ್ನ ಮಾಡಬೇಕು. ಸಾರ್ವಜನಿಕ ವ್ಯಕ್ತಿ ಅನ್ನೋದಕ್ಕೋಸ್ಕರ ಡೈರೆಕ್ಟ್ ಒಂದ್ ಹೇಳ್ತೀನಿ ಕೇಳ್ರಿ. ಸಾರ್ವಜನಿಕ ವ್ಯಕ್ತಿ ಅಂದ ತಕ್ಷಣ ಇಷ್ಟ ಬಂದಂಗೆ ಮಾತಾಡ್ಕೊಂಡು ತೇಜಾವಧೆ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ನೋಡ್ಕೊಂಡು ಸಿನಿಮಿರೋರಲ್ಲ. ಸರ್, ಕೊನೆಗೂ ಒಂದ್ ಹೇಳಿದ್ರಿ ಸರ್, ಕೊನೆಗೆ ಅಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರಿ. ಕೊನೆಗೂ ಒಂದು ಮಾಧ್ಯಮವಾಗಿ ಉಳಿತು, ಹೆಸರು ಮಾತ್ರ ಬರಲಿಲ್ಲ. ಹೆಸರು ಬರೋ ಟೈಮಲ್ಲಿ ಬರುತ್ತೆ ಬಿಡುಕಂದ. Do you keep putting things off even when you know they are important?